ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳು ಹಾಗೂ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ವತಿಯಿಂದ ಆಗಸ್ಟ್ 25ರಂದು ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ರಾಜ್ಯಾಧ್ಯಕ್ಷರಾದ ಅಮ್ಜದ್ ಅವರು ತಿಳಿಸಿದರು. ಆಗಸ್ಟ್ 25ನೇ ತಾರೀಕಿಗೆ ಕರ್ನಾಟಕ ರಾಜ್ಯಾದ್ಯಂತ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ಜಿಲ್ಲಾ ಕೇಂದ್ರಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಸಂಬಂಧಪಟ್ಟಂತಹ ಇಲಾಖೆಯ ಕಚೇರಿಗಳ ಎದುರು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಬೇಕು ಅಂತಕ್ಕಂತಹ ಒಂದು ತೀರ್ಮಾನದ ಹಿನ್ನೆಲೆಯಲ್ಲಿ ಆಗಸ್ಟ್ 25ನೇ ತಾರೀಕಿಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊಟ್ಟೆಗೆ ಸೀಲು ಹೊಡೆಯಲು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾತ್ರ ತಿಳಿಸಿದೆ. ಇದು ಸಾಧ್ಯವಾಗದ ಕೆಲಸವಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು. ಎಸ್ಐಆರ್ ಸಮೀಕ್ಷೆ ಜಾತಿ ಪ್ರಮಾಣ ಪತ್ರಗಳನ್ನು ಮನೆ ಮನೆಗೆ ವಿತರಿಸುವುದು ಹಾಗೂ ಗೃಹಲಕ್ಷ್ಮಿ ಸಮೀಕ್ಷೆ ಸೇರಿದಂತೆ ಅಂಗನವಾಡಿ ಕೆಲಸಕ್ಕೆ ಸಂಬಂಧಿಸಿದ ಹೆಚ್ಚುವರಿ ಕೆಲಸಗಳಿಂದ ಕಾರ್ಯಕರ್ತೆಯರನ್ನ ಮುಕ್ತಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಸಂಪೂರ್ಣವಾಗಿ ಆ ಒಂದು ಚಳವಳಿಯಲ್ಲಿ ತೊಡಗಿಸುವ ಮೂಲಕ ತಮ್ಮ ಮೂಲಭೂತ ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಬೇಕು ಅಂತಕ್ಕಂಥ ಒತ್ತಡ ಹಾಕ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಅಧಿಕಾರಕ್ಕೆ ಬರ್ಬೇಕಾದ್ರೆ ಮಹಿಳೆಯರ ಮತವನ್ನೇ ಕೇಂದ್ರೀಕರಿಸಿ ಮತಬೇಟೆಯನ್ನ ಆಡುವ ಮೂಲಕ ಗದ್ದಿಗೆಯನ್ನ ಹಿಡಿತು. ಆದ್ರೆ ಅಧಿಕಾರಕ್ಕೆ ಬಂದ ನಂತರ ಅವರೇನು ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತಹ ಆಶ್ವಾಸನೆಗಳು, ಭರವಸೆಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಇಡೀ ಮಹಿಳಾ ಸಮುದಾಯವನ್ನೇ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡತಕ್ಕಂತಹ ಧೋರಣೆ ಕಾಂಗ್ರೆಸ್ ಸರ್ಕಾರ ಇವತ್ತು ಅನುಸರಿಸ್ತಾ ಬಂದಿದೆ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹೇಳಿದ್ದು, ನಾವು ಅಧಿಕಾರಕ್ಕೆ ಬಂದ್ರೆ ಏನು ಮಹಿಳಾ ಕ್ಷೇತ್ರದಲ್ಲಿ ದುಡ್ತಾ ಇರ್ತಕ್ಕಂತಹ ಅಂಗನವಾಡಿ ಹೆಣ್ಮಕ್ಳು ಇರ್ಬೋದು, ಅಥವಾ ಶಾಲೆಗಳಲ್ಲಿ ಅಕ್ಷರ ದಾಸೋಹ ಯೋಜನೆಯಲ್ಲಿ ದುಡ್ತಾ ಇರ್ತಕ್ಕಂತಹ ಬಿಸಿ ಊಟ ಅಡುಗೆ ಕಾರ್ಯಕರ್ತರು ಇರ್ಬೋದು, ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಆಶಾ ಕಾರ್ಯಕರ್ತರಲ್ಲಿ ದುಡ್ತಾ ಇರ್ತಕ್ಕಂತಹ ಆಶಾ ಕಾರ್ಯಕರ್ತರ ಹೆಣ್ಮಕ್ಳು ಇದ್ದಾರೆ, ಅವರ ಗೌರವ ಸಂಭಾವನೆಯನ್ನ ನಾವು ಹೆಚ್ಚಳ ಮಾಡ್ತೀವಿ ಅಂತಕ್ಕಂತ ಮಾತನ್ನ ನಾವು ಹೇಳಿದ್ವಿ. ಅದು ಸರ್ಕಾರ ಅಧಿಕಾರಕ್ಕೆ ಬಂದು ಅವರ ಇನ್ನಿಂಗ್ಸ್ 1-2 ಮುಗಿಸಿ 3.5 ವರ್ಷ ದಾಟ್ತಾ ಇದ್ರು ಕೂಡ ಅವರ ಏನು ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿ ಅವರು ಘೋಷಣೆ ಕೊಟ್ಟರು. ಅದಕ್ಕೆ ತದ್ವಿರುದ್ಧವಾಗಿ ಆ ಬೇಡಿಕೆಗಳನ್ನ, ಹೆಣ್ಮಕ್ಳ ಬೇಡಿಕೆಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಸೊ ಅದ್ರ ಜೊತೆಯಲ್ಲಿ ಅಂಗನವಾಡಿಯವರ ಕೆಲಸ ಅಂದ್ರೆ ಬೆಟ್ಟದಷ್ಟು, ಅದರ ಸಂಭಾವನೆ ಮಾತ್ರ ಗರಿಕೆ ಹುಲ್ಲಿನಷ್ಟು ಕೂಡ ಇತ್ತು ದಕ್ತಾ ಇಲ್ಲ. ಅಜಗಜಾಂತರ ಅವರ ಶ್ರಮಕ್ಕೂ ಮತ್ತು ಅವ್ರಿಗೆ ಸಿಗ್ತಾ ಇರ್ತಕ್ಕಂತಹ ಸಂಭಾವನೆಗೂ ಭೂಮಿ ಆಕಾಶದ ಅಂತರ ಇದೆ. ಇವತ್ತು ರಾಷ್ಟ್ರದವರಿಗೆಲ್ಲ ಗೊತ್ತಿದೆ, ಕಳೆದ ಮೇ 22ನೇ ತಾರೀಕು ಕಾರ್ಮಿಕ ಇಲಾಖೆ ಒಂದು ಕನಿಷ್ಠ ವೇತನದ ಕುರಿತಂತೆ ಅಧಿಸೂಚನೆಯನ್ನ ಹೊರಡಿಸಿದೆ. ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಯಾವೆಲ್ಲ ಕ್ಷೇತ್ರದಲ್ಲಿ ಕಾರ್ಮಿಕರು ತಮ್ಮ ಶ್ರಮವನ್ನ ಹಾಕಿ ದುಡಿತಾರೆ, ಅವರಿಗೆ ಆ ಶ್ರಮಕ್ಕೆ ತಕ್ಕಂದು ಕನಿಷ್ಠ ವೇತನ ಪ್ರತಿಫಲ ಸಿಗ್ಬೇಕು ಅಂತಕ್ಕಂಥ ಒಂದು ನೋಟಿಫಿಕೇಶನ್, ಕರಡು ಅಧಿಸೂಚನೆಯನ್ನ ಕಾರ್ಮಿಕ ಇಲಾಖೆ ಹೊರಡಿಸಿದೆ. ಆದ್ರೆ ಅಂತ ಅಧಿಸೂಚನೆಯನ್ನ ಅಂತಿಮ ಕರಡುವಾಗಿ ಅಂಗೀಕರಿಸಿ ಜಾರಿ ಮಾಡಬೇಕಾಗಿರ್ತಕ್ಕಂತಹ ಸರ್ಕಾರ ಇವತ್ತು ಪಲಾಯನ ಮಾಡ್ತಾ ಇದೆ. ಕನಿಷ್ಠ ವೇತನ ಜಾರಿಗೊಳಿಸತಕ್ಕಂತ ಏನು ಅಧಿಸೂಚನೆ ಇತ್ತು, ಅದು ಜಾರಿ ಮಾಡೋ ಬದಲು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಅದನ್ನು ಮತ್ತೊಮ್ಮೆ ಮರುಪರಿಶೀಲಿಸ್ತೀವಿ ಅಂತ ಹೇಳಿ ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಅದು ನೆನೆಗುದಿಗೆ ತರ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಸುದ್ದಿಗೋಷ್ಠಿಯಲ್ಲಿ ಗ್ರೇಟಾ ಫರ್ನಾಂಡಿಸ್, ಪುಷ್ಪಾ ಬಸವರಾಜು, ಶೈಲಾ ಬಸವರಾಜು, ಪಾರ್ವತಮ್ಮ ಉಪಸ್ಥಿತರಿದ್ದರು.